ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಎಲ್ಲರಿಗೂ ನೋಡ್ತಿರೋರಿಗೆ. ಬಟ್ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಜಸ್ಟ್ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಕಿಚ್ಚನ ಚಪ್ಪಾಳೆ ಮತ್ತು ಈ ವಾರ ಯಾರು ಎಲಿಮಿನೇಟ್ ಆದರು ಅಂತ, ಮತ್ತು ಅದಕ್ಕೆ ಕಾರಣ ಏನಿರ್ಬೋದು ಅಂತ. ಫಸ್ಟ್ ಕಿಚ್ಚನ ಚಪ್ಪಾಳೆ. ವರ್ತೂರ್ ಸಂತೋಷ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ನಿಮ್ಗೆ ಏನು ಅನ್ನಿಸ್ತು? ಯಾಕಂದರೆ ಎಂಟೈರ್ ವೀಕ್ ಪರ್ಫಾಮೆನ್ಸ್ ಮಾಡಿಲ್ಲ, ಅವ್ರದ್ದೇನೂ ಪರ್ಫಾಮೆನ್ಸ್ ಇಲ್ಲ ಅಂತ ಹೇಳ್ತಾ ಒಂದೇ ಒಂದು ದಿನ ಕಾಮಿಡಿ ಮಾಡಿಬಿಟ್ಟು ಹೈಲೈಟ್ ಆಗೋದ್ರು ವರ್ತೂರ್ ಸಂತೋಷ್ ಅವರು. ಆ ವಾರ ಎಪಿಸೋಡಲ್ಲಿ ಅವ್ರದ್ದೇ ಹೈಲೈಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡಿದ್ರು. ಲಾಸ್ಟ್ ಟೈಮ್ ಸುದೀಪ್ ಸರ್ ಕೊಟ್ಟಿರೋ ಸಜೆಷನ್ ಕೂಡ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು. ಹೀಗೆ ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ. ಅವರು ಕೂಡ ಡಿಸರ್ವಿಂಗ್ ಕಿಚ್ಚನ ಚಪ್ಪಾಳೆ. ಮೋಸ್ಟ್ಲಿ ಕಾರ್ತಿಕ್ ಲಕ್ಸುರಿ ಬಜೆಟ್ ಬರಿಬೇಕಾದ್ರೆ ಕರೆಕ್ಟಾಗಿ ಬರೆದಿದ್ದರೆ ಮೋಸ್ಟ್ಲಿ ಸರಿ ಹೋಗ್ತಾ ಇತ್ತೇನೋ. ಅವರಿಗೂ ಕಿಚ್ಚನ ಚಪ್ಪಾಳೆ ಬರೋ ಎಲ್ಲ ಚಾನ್ಸಸ್ಸು ಇರ್ತಾಯಿತ್ತು. ಬಟ್ ಲೆಕ್ಕ ತಪ್ಪು ಬರೆದ್ಬಿಟ್ಟು ಆ ಚಾನ್ಸ್ ಮಿಸ್ ಮಾಡ್ಕೊಂಡ್ರೇನೋ ಕಾರ್ತಿಕ್ ಮಹೇಶ್ ಅಂತ ನನಗನ್ನಿಸ್ತು. ಮತ್ತು ಇನ್ನು ಸೆಕೆಂಡ್ ಬಂದರೆ ಮೈಕಲ್ ಎಲಿಮಿನೇಷನ್ಗೆ ನಿಮಗೆ ಏನು ಕಾರಣ ಆಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್? ಎಲ್ಲರಿಗೂ ಗೊತ್ತಿರೋ ಹಂಗೆ ಅವ್ರ ದುರಹಂಕಾರ, ಅವ್ರು ಮಾತಾಡೋ ರೀತಿ, ಬಿಗ್ ಬಾಸ್ ಮನೇಲಿರೋರಿಗೆ ಆ ಥರ ಮಾತಾಡಿದರೆ ಒಂಥರ. ಆದರೆ ಸುದೀಪ್ ಸರ್ ಮುಂದೆ ಕೂಡ ನಿನ್ನೆ ಮಾತಾಡಿರೋ ರೀತಿ ಅಸಲು ಇಷ್ಟ ಆಗಲಿಲ್ಲ. ಫುಲ್ ಗಾಂಚಲಿ ಥರ ಮಾತಾಡಿದ್ರು ಅಂತ ನನಗನ್ನಿಸ್ತು. ಇದು ಜಸ್ಟ್ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನಾಗಿರ್ಬೋದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನಿಜವಾಗ್ಲೂ ಓದಿ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.